All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ DCET 2021ರ ಅಪ್ಲೈಡ್ ಸೈನ್ಸ್ ವಿಭಾಗದಿಂದ ಬಂದಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ DCETಯಲ್ಲಿ ಸುಮಾರು 40 ಪ್ರಶ್ನೆಗಳು ಅಪ್ಲೈಡ್ ಸೈನ್ಸ್ ವಿಭಾಗದಿಂದ ಬಂದಿರುತ್ತೆ. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಜನರಲ್ ಸೈನ್ಸ್ ವಿಭಾಗದಿಂದ ಬಂದಿರುತ್ತೆ. ಆ ಎಲ್ಲಾ 40 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಮತ್ತು ಸರಿಯಾದ ಉತ್ತರಗಳಿಗೆ ಒಂದು ವಿವರಣೆಗಳನ್ನು ಕೂಡ ನೀಡ್ತಾ ಇದ್ದೇನೆ. ಯಾಕಂತಂದ್ರೆ ಉತ್ತರಗಳಿಗೆ ಜಸ್ಟಿಫೈ ಆಗಬೇಕು. ಆ ವಿವರಣೆಗಳನ್ನ ನೀಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಹೌದು ಇದು ಸರಿಯಾದ ಉತ್ತರ. ಆ ಕಾರಣದಿಂದ ಪ್ರತಿಯೊಂದು ಉತ್ತರಕ್ಕೂ ಸರಿಯಾದ ವಿವರಣೆಗಳೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಹೆಚ್ಚಿನ ಸಮಯವನ್ನ ವ್ಯರ್ಥ ಮಾಡದೆ ಮೊಟ್ಟ ಮೊದಲನೇ ಪ್ರಶ್ನೆಗೆ ನಾವು ಹೋಗೋಣ. ಇದು ಅಪ್ಲೈಡ್ ಸೈನ್ಸ್ ವಿಭಾಗದಲ್ಲಿರುವಂತಹ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದ ಗ್ರಾಜುವಲ್ ಡಿಕ್ರೀಸ್ ಇನ್ ದ ಆಂಪ್ಲಿಟ್ಯೂಡ್ ಆಫ್ ಎನ್ ವೈಬ್ರೇಷನ್ ಈಸ್ ಕಾಲ್ಡ್. ಏನ್ ಹೇಳಿದ್ದಾರೆ? ದ ಗ್ರಾಜುವಲ್ ಡಿಕ್ರೀಸ್ ಇನ್ ದ ಆಂಪ್ಲಿಟ್ಯೂಡ್ ಆಫ್ ಎನ್ ವೈಬ್ರೇಷನ್ ಈಸ್ ಕಾಲ್ಡ್ ಅಂತ ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ, ಡ್ಯಾಂಪ್ಡ್ ವೈಬ್ರೇಷನ್. ಡ್ಯಾಂಪ್ಡ್ ವೈಬ್ರೇಷನ್ ಇದು ಸರಿಯಾದ ಉತ್ತರ. ಏನಪ್ಪಾ ಡ್ಯಾಂಪ್ಡ್ ವೈಬ್ರೇಷನ್ ಅಂತಂದ್ರೆ, ಡ್ಯಾಂಪ್ಡ್ ವೈಬ್ರೇಷನ್ಸ್ ಆರ್ ದ ಪೀರಿಯಾಡಿಕ್ ವೈಬ್ರೇಷನ್ಸ್ ಆಫ್ ಗ್ರಾಜುವಲ್ ಆರ್ ಡಿಕ್ರೀಸಿಂಗ್ ಇನ್ ದ ಆಂಪ್ಲಿಟ್ಯೂಡ್. ನೋಡಿ ಏನಿದೆ ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ, ಗ್ರಾಜುವಲ್ ಡಿಕ್ರೀಸ್ ಇನ್ ದ ಆಂಪ್ಲಿಟ್ಯೂಡ್ ನಮ್ಮ ಡೆಫಿನೇಷನ್ ಅಲ್ಲೇ ಬರುತ್ತೆ. ಡ್ಯಾಂಪ್ಡ್ ವೈಬ್ರೇಷನ್ ಡೆಫಿನೇಷನ್ ಅಲ್ಲೇ ಬರುತ್ತೆ, ದಟ್ ಈಸ್ ಡಿಕ್ರೀಸಿಂಗ್ ಆಂಪ್ಲಿಟ್ಯೂಡ್. ಇಲ್ಲಿ ನೀವು ನೋಡಬಹುದು, ಫಿಗರ್ ಕೂಡ ನೋಡಬಹುದು, ಆಂಪ್ಲಿಟ್ಯೂಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಡ್ಯಾಂಪ್ಡ್ ವೈಬ್ರೇಷನ್. ಮುಂದಿನ ಪ್ರಶ್ನೆ, the distance between the node and the antinode, next antinode of a stationary waves. ಏನ್ ಹೇಳಿದ್ದಾರೆ? ಒಂದು ನೋಡ್ ಮತ್ತು ಅದರ ಇಮಿಡಿಯೇಟ್ ಆಂಟಿನೋಡ್ ನ ಇರುವ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ λ/4. ಲ್ಯಾಂಬ್ಡಾ ಅಂತಂದ್ರೆ ಇಟ್ ಈಸ್ ಅ ವೇವ್ ಲೆಂತ್. ಇಲ್ಲಿ ಈ ಫಿಗರ್ ನಿಮಗೆ ಕಾಣುತ್ತೆ ನೋಡಿ. ಇಲ್ಲಿ ಇದು ಈ ಪಾಯಿಂಟ್ ನೋಡು, ಈ ಪಾಯಿಂಟ್ ಆಂಟಿನೋಡು. ಇವೆರಡರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಿದೆ ಇಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ, ಇಲ್ಲಿ ಹೈಲೈಟ್ ಮಾಡಿದೀನಿ, ದಟ್ ಈಸ್ λ/4. ದಿಸ್ ಈಸ್ ಅ ರೈಟ್ ಆನ್ಸರ್. ದಟ್ ಈಸ್ 42 ಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ, λ/4. ಮುಂದಿನ ಪ್ರಶ್ನೆ, ದ ವೇವ್ ವಿಚ್ ಆರ್ ಜನರೇಟೆಡ್ ಬೈ ಕಪ್ಲಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್. ಏನ್ ಹೇಳಿದರೆ, ಯಾವ ವೇವು ಮ್ಯಾಗ್ನೆಟಿಕ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನ ಒಂದು ಕಪಲ್ ಮಾಡಿದಾಗ ಜನರೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ನೀವು ಕ್ವಶನ್ ನಲ್ಲಿನೇ ಕಾಣಬಹುದು. ಮ್ಯಾಗ್ನೆಟ್ ಮತ್ತು ಎಲೆಕ್ಟ್ರಿಕ್ ಅಂತಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ. ಯಾವ ವೇವ್ ಅಂತಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್. ಇಲ್ಲಿ ಕಾಣುತ್ತೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಎರಡು ಕ್ಲಬ್ ಮಾಡಿ ನಮಗೆ ಒಂದು ಪ್ರೊಪಗೇಷನ್ ಆಗುತ್ತೆ, ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ತೀವಿ ನಾವು. ಮುಂದಿನ ಪ್ರಶ್ನೆ, ದ ನಿಯೋಡೈನಿಯಂ ಲೇಸರ್ ಈಸ್ ಅ. ನೋಡಿ, ನಿಯೋಡೈಮಿಯಂ ಲೇಸರ್ ಏನಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ದಟ್ ಈಸ್ ಸಾಲಿಡ್ ಸ್ಟೇಟ್ ಲೇಸರ್. ಇದು ಯಾವ್ದು ಟೈಪ್ ಲೇಸರ್ ಅಂತಂದ್ರೆ ಸಾಲಿಡ್ ಸ್ಟೇಟ್ ಲೇಸರ್. ಸಾಲಿಡ್ ಸ್ಟೇಟ್ ಲೇಸರ್ ಅಂತ ಹೇಳ್ತಾರೆ. ಇದನ್ನ ಜನರಲ್ ಆಗಿ ಇನ್ನೊಂದು ರೀತಿನೂ ಕರೀತಾರೆ, ದಟ್ ಈಸ್ ND ಯಾಂಗ್ ಅಂತಾನು ಕರೀತಾರೆ. ND ಯಾಂಗ್ ಲೇಸರ್ ಅಂತ ಕೂಡ ಕರೀತಾರೆ. ದಿಸ್ ಈಸ್ ಅ ನಿಯೋಡೈಮಿಯಂ ಲೇಸರ್, ವಿಚ್ ಈಸ್ ಕಾಲ್ಡ್ ಆಸ್ ಸಾಲಿಡ್ ಸ್ಟೇಟ್ ಲೇಸರ್. ಮುಂದಿನ ಪ್ರಶ್ನೆ, one of the condiments is a unique due to the nanoscale interaction between the ingredients and ಅಂತ ಹೇಳಿದ್ದಾರೆ. ನೋಡಿ, ಸ್ವಲ್ಪ ಕ್ವಶನ್ ಟ್ರಿಕಿ ಅನ್ಸುತ್ತೆ, ಬಟ್ ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಮಯೋನೈಸಸ್. ಮಯೋನೈಸ್ ಅಂತ ಹೇಳ್ತೀವಿ. ಮಯೋನೈಸ್ ಅಂತಂದ್ರೆ ಏನು? ಇಟ್ ಇಸ್ ಅ ಸ್ಪೆಷಲ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ವಿಚ್ helps its molecular to perform a nanoscale interaction. ನಾನು ಬ್ರೆಡ್ ಮೇಲೆ ಚೀಸ್ ತರ ಒಂದು ವೈಟ್ ಕಲರ್ ನ ಹಾಕ್ತಾರಲ್ಲ, ಅದು ನೋಡಿ ಎಷ್ಟು ವೆರಿ ಸ್ಮೂತ್ ಆಗಿರುತ್ತೆ. ಇಟ್ ಈಸ್ ಅ ಸ್ಪೆಷಲ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ವಿಚ್ ಆಕ್ಟ್ಸ್ ಅಟ್ ದ ನ್ಯಾನೋ ಸ್ಕೇಲ್. ದಟ್ ಈಸ್ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಮೊಯೋನೈಸಸ್. ಓಕೆ, ಮೊಯೋನೈಸ್ ಅಂತ ಹೇಳ್ತೀವಿ ನಾವು. ಇದನ್ನ ನೀವು ಆಲ್ರೆಡಿ ನೀವು ಬರ್ಗರ್, ಪಿಜ್ಜಾದಲ್ಲೆಲ್ಲ ಹಾಕ್ತಿರ್ತಾರಲ್ಲ, ದಟ್ ಈಸ್ ಒಂದು ಎಕ್ಸಾಂಪಲ್. ಇದು ಇಮೇಜ್ ತೋರಿಸಿಲ್ಲ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ 46ನೇ ಪ್ರಶ್ನೆಗೆ ಉತ್ತರ ಏನಂತ ನೋಡೋಣ. ದಟ್ ಈಸ್ ಅ ಟಿಪಿಕಲ್ ಸ್ಯಾಟಲೈಟ್ ಇನ್ವಾಲ್ವ್ಸ್ ಇನ್ ಡ್ಯಾಶ್ ಆಫ್ ಎನ್ ಸಿಗ್ನಲ್ಸ್ ಫ್ರಮ್ ಅನ್ ಅರ್ತ್ ಸ್ಟೇಷನ್ ಅಂತ ಹೇಳಿದ್ದಾರೆ. ನೋಡಿ, ಅರ್ತ್ ಸ್ಟೇಷನ್ ಲಿಂದ ಸ್ಯಾಟಲೈಟ್ ಗೆ ಇರುವಂತಹ ಯಾವ ಟೈಪ್ ಸಿಗ್ನಲ್ಸ್ ಅಂತ ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ದಟ್ ಈಸ್ ಅಪ್ ಲಿಂಕ್. ನೋಡಿ ಏನ್ ಹೇಳಿದ್ದಾರೆ, ಫ್ರಾಮ್ ಆನ್ ಅರ್ತ್ ಸ್ಟೇಷನ್ ಅಂತ ಹೇಳಿದ್ದಾರೆ.
ಅರ್ತ್ ಸ್ಟೇಷನ್ ಲಿಂತ್ರ ಸ್ಯಾಟಲೈಟ್ ಗೆ ಇರುವಂತದ್ದು ಯಾವುದು? ದಟ್ ಈಸ್ ಅ ಅಪ್ ಲಿಂಕ್. ಸ್ಯಾಟಲೈಟ್ ಲಿಂತ ಅರ್ತ್ ಸ್ಟೇಷನ್ ಗೆ ಇರುವುದಂತಂದ್ರೆ ದಟ್ ಈಸ್ ಅ ಡೌನ್ ಲಿಂಕ್. ಭೂಮಿಯಿಂದ ಸ್ಯಾಟಲೈಟ್ ಗ್ರಹಗಳಿಗೆ ಉಪಗ್ರಹಗಳಿಗೆ ಹೋಗುವಂತದ್ದು ಅದು ಅಪ್ ಲಿಂಕ್ ಆಗುತ್ತೆ. ಉಪಗ್ರಹಗಳಿಂದ ಭೂಮಿಗೆ ಬರುವಂತದ್ದು ಡೌನ್ ಲಿಂಕ್ಸ್. ಸೊ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಅಪ್ ಲಿಂಕ್. 47ನೇ ಪ್ರಶ್ನೆಗೆ ಒಂದು ಉತ್ತರವನ್ನ ನೋಡೋಣ. ದಟ್ ಈಸ್ ಪ್ರಿನ್ಸಿಪಲ್ ಬಿಹೈಂಡ್ ಫೈಬರ್ ಆಪ್ಟಿಕಲ್ ಕಮ್ಯುನಿಕೇಶನ್. ವೆರಿ ಸಿಂಪಲ್ ಆದಂತ ಪ್ರಶ್ನೆ. ದ ರೈಟ್ ಆನ್ಸರ್ ಈಸ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆಪ್ಟಿಕಲ್ ಫೈಬರ್ ನಲ್ಲಿ ಆಗುವಂತಹ ಆಪ್ಟಿಕಲ್ ಫೈಬರ್ ಯಾವ ಸಿದ್ಧಾಂತ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಒಟ್ಟು ಆಂತರಿಕ ಪ್ರತಿಫಲನ. ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತ ಕೆಲವೊಂದು ವರ್ಡ್ ಗಳನ್ನ ಕನ್ನಡದಲ್ಲಿ ಹೇಳ್ತೀನಿ, ಬಟ್ ಎಲ್ಲ ಒಂದು ಸೈಂಟಿಫಿಕ್ ಟರ್ಮ್ಸ್ ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯಾವ್ಯಾವ ಪಾಸಿಬಲ್ ಇದೆಯಲ್ಲ ಅದರ ಬಗ್ಗೆ ಎಲ್ಲಾನು ಹೇಳ್ತಾ ಇದ್ದೀನಿ. ಸೊ ಒಟ್ಟು ಆಂತರಿಕ ಪ್ರತಿಫಲನ. ಆಪ್ಟಿಕಲ್ ಫೈಬರ್ ನಲ್ಲಿ ಇರುವಂತಹ ಸಿದ್ಧಾಂತ ಯಾವುದು? ಒಟ್ಟು ಆಂತರಿಕ ಪ್ರತಿಫಲನ. ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಲ್ಲಿ ಕಾಣ್ತಾ ಇದೆ ನೋಡಿ, ಟೋಟಲ್ ಇಂಟ್ರಾಕ್ಷನ್ ರಿಫ್ಲೆಕ್ಷನ್ ಇದೆ ನಮ್ಮ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಆಗುವಂತ ಪ್ರಿನ್ಸಿಪಲ್. ಮುಂದಿನ ಪ್ರಶ್ನೆ ಇನ್ ಆನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ದ ಟೋಟಲ್ ನಂಬರ್ ಆಫ್ ಕ್ಯಾಟ್ ಅಯಾನ್ಸ್ ಆರ್ ಡ್ಯಾಶ್. ನೋಡಿ ಏನ್ ಹೇಳಿದರೆ, ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ಕ್ಯಾಟ್ ಅಯಾನ್ಸ್ ಎಷ್ಟು ಅಂತ ಕೇಳಿದರೆ ಈ ಒಂದು ಫಿಗರ್ ನೋಡಿದ್ರೆ ಗೊತ್ತಾಗಬೇಕು ನಿಮ್ಗೆ ಆನ್ಸರ್. ಸೊ ಕ್ಯಾಟ್ ಅಯಾನ್ ಎಷ್ಟು ಇರುತ್ತಲ್ಲ ಅಷ್ಟೇ ಆನಯಾನ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ದಟ್ ಈಸ್ ಈಕ್ವಲ್ಸ್ ಟು ಆನಯಾನ್. ಯಾವುದೇ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಈ ಟೋಟಲ್ ನಂಬರ್ ಆಫ್ ಕ್ಯಾಟ್ ಅಯಾನ್ಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಆನಯಾನ್ಸ್. ಸೊ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಕೊರೋಷನ್ ಇನ್ ಅ ಮೆಟಲ್ ಆಕರ್ಸ್ ಡ್ಯೂ ಟು. ಇದರ ಸರಿಯಾದ ಉತ್ತರ ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸ್. ನೋಡಿ ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸ್ ನ ಮುಖಾಂತರ ಇಲ್ಲಿ ಕೊರೋಷನ್ ಒಂದು ವಸ್ತು ಜಂಗನ್ನ ಹಿಡಿಯುತ್ತೆ ಅಥವಾ ತುಕ್ಕನ್ನ ಹಿಡಿಯುತ್ತೆ. ಸೊ ಹಾಗಾಗಿ ದ ಕೊರೋಷನ್ is mainly due to the electrochemical process. ಇಲ್ಲಿ ಕಾಣ್ತೀವಿ ನೋಡಿ. ಸೊ here you are observing this is a non corrode particle. ಇಲ್ಲಿ ಏನಾಗಿದೆ? corrosion ಆಗಿದೆ. what is this corrosion? it is a natural process that reacts with an oxygen. ಹೌದಾ? ಆಕ್ಸಿಜನ್ ಮತ್ತೆ ವಾಟರ್ ಪಾರ್ಟಿಕಲ್ ಇದಲ್ಲಿದೆ, ಅಲ್ಲಿ ರಿಯಾಕ್ಟ್ ಆಗಿ ಸೊ ಅಲ್ಲಿ ಏನಾಗ್ತದೆ, ಒಂದು ಬ್ಲಾಕಿಶ್ ಅಥವಾ ಒಂದು ಬ್ರೌನಿಶ್ ಲೇಯರ್ ಫಾರ್ಮ್ ಆಗ್ತಾ ಹೋಗ್ತದೆ. ದಟ್ ಈಸ್ ಅ ಕೊರೋಷನ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊರೋಷನ್ ಯಾವ ರೀತಿ ಆಗುತ್ತೆ ಅನ್ನೋ ಪ್ರೊಸೆಸ್ ನ ನೀವು ಬೇಸಿಕ್ ಸೈನ್ಸ್ ನಲ್ಲಿ ಆಲ್ರೆಡಿ ಕಲ್ತಿರ್ತೀರಾ. ಇದು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅ ಬ್ಯಾಟರಿ ಇನ್ ವಿಚ್ ದ ರಿಯಾಕ್ಷನ್ ಈಸ್ ನಾಟ್ ರಿವರ್ಸಿಬಲ್. ವೆರಿ ಸಿಂಪಲ್ ಆದಂತಹ ಪ್ರಶ್ನೆ. ಯಾವ ಬ್ಯಾಟರಿಯನ್ನ ರಿವರ್ಸ್ ಆಗಕ್ಕಾಗೋದು ಸಾಧ್ಯ ಇಲ್ಲ ಅಂತಂದ್ರೆ ರೀಚಾರ್ಜ್. ರಿವರ್ಸಿಬಲ್ ಅಂತಂದ್ರೆ ರೀಚಾರ್ಜ್ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇದರ ಸರಿಯಾದ ಉತ್ತರ ದಟ್ ಈಸ್ ಪ್ರೈಮರಿ ಬ್ಯಾಟರಿ. ಪ್ರೈಮರಿ ಬ್ಯಾಟರಿ ಅಂತಂದ್ರೆ ನಾವು ಜನರಲಿ ನಮ್ಮ ವಾಚ್ ಗಳಲ್ಲಿ ಆಮೇಲೆ ವಾಲ್ ಕ್ಲಾಕ್ ನಲ್ಲಿ ಯೂಸ್ ಮಾಡ್ತೀವಲ್ಲ, ಸೊ ಅದೆಲ್ಲ ಏನು ಪ್ರೈಮರಿ ಬ್ಯಾಟರೀಸ್. ಒಂದ್ಸತಿ ಡ್ರೈನ್ ಆಗ್ಬಿಡುತ್ತೆ ಅಂತಂದ್ರೆ ಅದನ್ನ ನಾನು ರೀಚಾರ್ಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಬಟ್ ಸೆಕೆಂಡರಿ ಬ್ಯಾಟರಿಗಳು ಯಾವ್ಯಾವು? ಸೆಕೆಂಡರಿ ಬ್ಯಾಟರಿ ಅಂತಂದ್ರೆ ಅದನ್ನ ನಾನು ರೀಚಾರ್ಜ್ ಮಾಡಬಹುದು. ನಮ್ಮ ಮೊಬೈಲ್ ನಲ್ಲಿ ಇರೋದಂತ ಬ್ಯಾಟರಿಗಳು ಏನಾಗುತ್ತೆ, ಅದು ರೀಚಾರ್ಜ್ ಮಾಡಬಹುದಲ್ಲ. ಸೊ ಅದೇ ರೀತಿ ಬ್ಯಾಟರಿಗಳು. ಸೊ ದ ರಿಯಾಕ್ಷನ್ ಯಾವುದರಲ್ಲಿ ರಿಯಾಕ್ಷನ್ ಮಾಡಕ್ ಸಾಧ್ಯ ಇಲ್ಲ, ರಿವರ್ಸ್ ಮಾಡಕ್ ಸಾಧ್ಯ ಇಲ್ಲ, ಅವುಗಳು ಪ್ರೈಮರಿ ಬ್ಯಾಟರೀಸ್. ಸೊ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೈಮರಿ ಬ್ಯಾಟರೀಸ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಫ್ಯೂಯಲ್ ಸೆಲ್ ಕನ್ವರ್ಟ್ಸ್ ದ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ಅ ರಿಯಾಕ್ಷನ್ ದಾಟ್. ನೋಡಿ ಏನ್ ಹೇಳಿದರೆ, ಫ್ಯೂಯಲ್ ಸೆಲ್ ಗಳಲ್ಲಿ ಯಾವ ರೀತಿಯಾದಂತಹ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ, ಯಾವ ರಿಯಾಕ್ಷನ್ ಮುಖಾಂತರ ಅಂತ ಕೇಳಿದ್ರೆ ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ, ದಾಟ್ ಎಲಿಮಿನೇಟ್ಸ್ ದ ಕಂಬಷನ್ ಆಫ್ ಎನ್ ಫ್ಯೂಯಲ್. ಅಲ್ಲಿ ಯಾವುದೇ ರೀತಿಯಾದಂತಹ ಫ್ಯೂಯಲ್ಗಳು ಬರ್ನ್ ಆಗೋದಿಲ್ಲ, ಕಂಬಷನ್ ಆಗೋದಿಲ್ಲ. ಕಂಬಷನ್ ಆಗದೇನೆ ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುವಂತ ವಸ್ತು ಯಾವುದು? ದಟ್ ಈಸ್ ಫ್ಯೂಯಲ್ ಸೆಲ್. ಸೊ ಇಲ್ಲಿ ನೋಡಿ ಫ್ಯೂಯಲ್ ಸೆಲ್ ನಿಮ್ಗೆ ಕಾಣುತ್ತೆ. ವಾಟ್ ಈಸ್ ಫ್ಯೂಯಲ್ ಸೆಲ್? ಫ್ಯೂಯಲ್ ಸೆಲ್ is an electrochemical cell that converts the chemical energy of a fuel and an oxidizer agent into electricity through a pair of redox reaction. redox reaction ಮುಂದಿನ ಬಾರಿ ಪ್ರಶ್ನೆನೂ ಬರಬಹುದು. ಫ್ಯೂಯಲ್ ಸೆಲ್ ಅಲ್ಲಿ ಯಾವ ರೀತಿಯಾದಂತ ರಿಯಾಕ್ಷನ್ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಅ ರೆಡಾಕ್ಸ್ ರಿಯಾಕ್ಷನ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 52ನೇ ಪ್ರಶ್ನೆ. ದ ವಾಟರ್ ಈಸ್ ಕಾಲ್ಡ್ ನ್ಯೂಟ್ರಲ್ ಸೊಲ್ಯೂಷನ್ ಬಿಕಾಸ್ ಇಟ್ಸ್ pH ಈಸ್. ನೋಡಿ pH ಅಂತಂದ್ರೆ ಏನು? ಈ pH ವ್ಯಾಲ್ಯೂ ಇಂದ ನಾವು ಏನ್ ಕಂಡುಹಿಡಿತೀವಿ, ಯಾವುದೇ ಒಂದು ಲಿಕ್ವಿಡ್ ಬೇಸ್ ಇದೆನಾ ಅಥವಾ ಒಂದು ಅಸಿಡಿಕ್ ಇದೆ ಅನ್ನೋ ಒಂದು ಐಡೆಂಟಿಫೈ ಮಾಡಕ್ಕೆ ನಾವು pH ವ್ಯಾಲ್ಯೂನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ದಟ್ ಈಸ್ ವಾಟರ್ ಅಂತ ಕೇಳಿದರೆ ವಾಟರ್ ಈಸ್ ಕಾಲ್ಡ್ ಎ ನ್ಯೂಟ್ರಲ್ ಸೊಲ್ಯೂಷನ್ ಬಿಕಾಸ್
ಅದರ ಪಿ ಎಚ್ ವ್ಯಾಲ್ಯೂ ಇಟ್ ಈಸ್ ಈಕ್ವಲ್ ಟು 7 ಆಗಿರುತ್ತೆ. ಸೊ ಪಿ ಎಚ್ ವ್ಯಾಲ್ಯೂ ರೇಂಜ್ ನೋಡಿ, ಇಲ್ಲೊಂದು ಡೈಗ್ರಾಮ್ ಇದೆ. ಆಸಿಡಿಕ್ ಅಂತಂದ್ರೆ ಅದು 0, 7ಕ್ಕಿಂತ ಕಡಿಮೆ ಬಂದ್ರೆ ಆಸಿಡಿಕ್ ಆಗುತ್ತೆ, 7ಕ್ಕಿಂತ ಜಾಸ್ತಿ ಬಂದ್ರೆ ಪಿ ಎಚ್ ವ್ಯಾಲ್ಯೂ ಅದೆಲ್ಲ ಬೇಸಿಕ್ ಅಂದ್ರೆ ಬೇಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ವಾಟರ್ ಏನಿದೆಲ್ಲ ಇಟ್ ಈಸ್ ಅ ನ್ಯೂಟ್ರಲ್ ಸೊಲ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ಪಿ ಎಚ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 7. ಮುಂದಿನ ಪ್ರಶ್ನೆ ದ ಪ್ರೊಸೆಸ್ ಆಫ್ ಪ್ಯೂರಿಫೈಯಿಂಗ್ ಅ ಮೆಟಲ್ ಈಸ್ ಕಾಲ್ಡ್. ನೋಡಿ ಏನ್ ಹೇಳಿದ್ದಾರೆ, ದ ಪ್ರೊಸೆಸ್ ಆಫ್ ಪ್ಯೂರಿಫೈಯಿಂಗ್ ಅಂದ್ರೆ ಮೆಟಲ್ ಅನ್ನ ಪ್ಯೂರಿಫೈ ಮಾಡುವಂತ ಪ್ರೊಸೆಸ್ ಯಾವುದು ಅಂತ ಹೇಳಿದ್ರೆ ರೈಟ್ ಆನ್ಸರ್ ಈಸ್ ರಿಫೈನಿಂಗ್. ರಿಫೈನಿಂಗ್ ಇಸ್ ಅ ರೈಟ್ ಪ್ರೊಸೆಸ್. ಇಲ್ಲಿ ನೋಡಿ ರಿಫೈನ್ ಮಾಡ್ತಾ ಇದೀವಿ ನಾವು, ಮೆಟಲ್ ಅನ್ನ ರಿಫೈನ್ ಮಾಡ್ತೀವಿ, ಪ್ಯೂರ್ ಮಾಡ್ತಾ ಇದೀವಿ. ಈ ಒಂದು ಪ್ರೊಸೆಸ್ ಏನ್ ಹೇಳ್ತೀವಿ ನಾವು, ರಿಫೈನಿಂಗ್ ಅಂತ ಹೇಳ್ತೀವಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 54ನೇ ಪ್ರಶ್ನೆ, ಅ ಫಿಲ್ಲರ್ ಕ್ಯಾನ್ ಬಿ ಆಫ್. ನೋಡಿ ಫಿಲ್ಲರ್ ಅಂತಂದ್ರೆ ಏನು, ಫಿಲ್ ಮಾಡುವಂತ ವಸ್ತು. ಫಿಲ್ಲರ್ ಅಂತ ನಿಮ್ಗೆ ಇದು ಬರಬೇಕು. ಸೊ ಇದರ ರೈಟ್ ಆನ್ಸರ್ ಅಂತಂದ್ರೆ ಕಾರ್ಬನ್ ಫೈಬರ್ಸ್. ದ ಫಿಲ್ಲರ್ಸ್ ಕ್ಯಾನ್ ಬಿ ಆಫ್ ಅ ಕಾರ್ಬನ್ ಫೈಬರ್ಸ್. ಈ ಕಾರ್ಬನ್ ಫೈಬರ್ಸ್ ಅಂದ್ರೆ ಏನೇ ನಿಮ್ಗೆ ಗೊತ್ತಾಗಬೇಕು. ಕಾರ್ಬನ್ ಫೈಬರ್ಸ್ ಆರ್ ದ ಫೈಬರ್ಸ್ ಆಫ್ ಅಬೌಟ್ 5 to 10 micrometers in diameter. ನೋಡಿ ಎಷ್ಟು ಸ್ಮಾಲರ್ ಡಯಾಮೀಟರ್ ಇದೆ, 5 to 10 micrometer diameter, and composed mostly of carbon atoms. And these are having some good properties. ಯಾವ್ಯಾವಪ್ಪ ಅಂತಂದ್ರೆ ಹೈ ಟೆನ್ಸೈಲ್ ಸ್ಟ್ರೆಂತ್, ಲೋ ವೇಟ್ ಟು ಸ್ಟ್ರೆಂತ್ ರೇಷಿಯೋ, ಹೈ ಕೆಮಿಕಲ್ ರೆಸಿಸ್ಟೆನ್ಸ್. ಸೊ ಈ ಒಂದು ಕಾರಣದಿಂದ ನವ ಡೇಸ್ ಆಲ್ಮೋಸ್ಟ್ ಎಲ್ಲಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂದ್ರೆ ಈ ಆಟೋಮೋಟಿವ್ ಸೆಕ್ಷನ್ ಅಲ್ಲಿ ಕಾರ್ಬನ್ ಫೈಬರ್ಸ್ ನ ಮೋರ್ ಯೂಸ್ ಮಾಡಿ, ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ನೀವು ಕಾಣ್ತಾ ಇದ್ದೀರಾ ಕಾರ್ಬನ್ ಫೈಬರ್ ಕಂಪೋನೆಂಟ್ಸ್, ಇಲ್ಲಿ ಫಿಗರ್ ಕೂಡ ಹಾಕಿ ತೋರಿಸಿದ್ದೀನಿ ನಾನು ಕೆಲವೊಂದು ಇಮೇಜಸ್ ನ. ಸೊ ದೀಸ್ ಆರ್ ದ ಕಾರ್ಬನ್ ಫೈಬರ್ಸ್. ಸೊ ಫಿಲ್ಲರ್ಸ್ ಕ್ಯಾನ್ ಬಿ ಆಫ್ ಎನ್ ಕಾರ್ಬನ್ ಫೈಬರ್ಸ್. 55ನೇ ಪ್ರಶ್ನೆಯನ್ನ ನೋಡೋಣ. ದ ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ ಅಂಡ್ ಸೆಲ್ಯುಲೋಸ್ ಅಂಡ್ ರಬ್ಬರ್ಸ್ ಆರ್. ನೋಡಿ ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್, ದೆನ್ ಸೆಲ್ಯುಲೋಸ್ ಅಂಡ್ ರಬ್ಬರ್ಸ್ ಆರ್ ಏನಂತ ಕೇಳಿದರೆ ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ, ನ್ಯಾಚುರಲ್ ಪಾಲಿಮರ್ಸ್. ಇವೆಲ್ಲ ಏನಿದೆಯಲ್ಲ, ಸೊ ದೀಸ್ ಆಲ್ ಆರ್ ನ್ಯಾಚುರಲ್ ಪಾಲಿಮರ್ಸ್. ನ್ಯಾಚುರಲ್ ಪಾಲಿಮರ್ಸ್ ಯಾವ ಏನಪ್ಪ, ಪಾಲಿಮರ್ಸ್ ಅಂತಂದ್ರೇನು, ಅ ಪಾಲಿಮರ್ಸ್ ಈಸ್ ಅನ್ ಅ ಕ್ಲಾಸ್ ಆಫ್ ನ್ಯಾಚುರಲ್ ಆರ್ ಸಿಂಥೆಟಿಕ್ ಸಬ್ಸ್ಟೆನ್ಸಸ್ ಕಂಪೋಸ್ಡ್ ಆಫ್ ಎನ್ ವೆರಿ ಲಾರ್ಜ್ ಮಾಲಿಕ್ಯೂಲ್ಸ್. ಅವುಗಳಿಗೆ ನಾವೇನ್ ಹೇಳ್ತೀವಿ, ಪಾಲಿಮರ್ಸ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ ನ್ಯಾಚುರಲ್ ಪಾಲಿಮರ್ಸ್ ಯಾವ್ಯಾವ, DNA, ರಬ್ಬರ್, ವೂಲ್, ಸೆಲ್ಯುಲೋಸ್, ಇವೆಲ್ಲ ಏನಾಗುತ್ತೆ. ಸೊ ದೀಸ್ ಆಲ್ ಕಮ್ಸ್ ಅಂಡರ್ ದ ನ್ಯಾಚುರಲ್ ಪಾಲಿಮರ್ಸ್. ಸೊ ಮುಂದಿನ ಪ್ರಶ್ನೆ, ದ ಸ್ಟ್ಯಾಂಡರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಫಿಸಿಕಲ್ ಕ್ವಾಂಟಿಟಿ ಈಸ್. ನೋಡಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದು ಫಿಸಿಕಲ್ ಕ್ವಾಂಟಿಟಿ ಬೇಕು. ಅದು ಏನಂತ ಹೇಳ್ತೀವಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಯೂನಿಟ್. ನಮಗೆ ಒಂದು ಪ್ರತಿಯೊಂದು ಮೆಜರಿಂಗ್ ಏನಾದ್ರು ಮೆಜರ್ ಮಾಡಿದ್ರೆ ಅದನ್ನ ಹೇಳಕ್ಕೆ ನಮ್ಗೆ ಏನ್ ಬೇಕು, ಒಂದು ಕ್ವಾಂಟಿಟಿ ಬೇಕು. ಆ ಕ್ವಾಂಟಿಟಿ ಏನ್ ಹೇಳ್ತೀವಿ ನಾವು, ವಿ ಕಾಲ್ ಇಟ್ ಆಸ್ ಅನ್ ಯೂನಿಟ್. ಹಾಗೆ ನಮಗೆ SI ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದೆ, ಹೌದಾ, SI ಯೂನಿಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ದ ಡಿಸ್ಟೆನ್ಸ್ ನ ಮೆಜರ್ ಮಾಡಕ್ಕೆ ನಾವ್ ಏನ್ ಹೇಳ್ತೀವಿ, ಕಿಲೋಮೀಟರ್. ಕಿಲೋಮೀಟರ್ ಈಸ್ ಅನ್ ಯೂನಿಟ್. ಸೊ ಕಿಲೋಮೀಟರ್. ಸೊ ಇಲ್ಲಿ ಕೆಲವೊಂದು ಮೆಜರಬಲ್ ಎಕ್ಸ್ಟೆಂಟ್, ಹೌದಾ, ನಾನು ಹೇಳಿದ ಲೆಂತ್, ಬ್ರೆಡ್ತ್, ಹೈಟು, ವೇಟ್, ಇದನ್ನೆಲ್ಲ ಮೆಜರ್ ಮಾಡಕ್ಕೆ ನಮಗೆ ಒಂದು ಸ್ಪೆಸಿಫಿಕ್ ಆದಂತ ಯೂನಿಟ್ಸ್ ಬೇಕು. ಸೊ ಅದನ್ನ ನಾವೇನ್ ಹೇಳ್ತೀವಿ, ಫಿಸಿಕಲ್ ಕ್ವಾಂಟಿಟಿಗೆ we call it as an unit. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಪ್ರಿನ್ಸಿಪಲ್ ಆಫ್ ವರ್ನಿಯರ್ ಈಸ್. ನೋಡಿ ವರ್ನಿಯರ್ ನ ಸಿದ್ಧಾಂತ ಯಾವುದು ಅಂತ ಕೇಳಿದ್ರೆ, ಪ್ರಿನ್ಸಿಪಲ್ ಆಫ್ ವರ್ನಿಯರ್ ಈಸ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇಲ್ಲಿ ಕಾಣ್ತಿದಿಲ್ಲ ನಿಮಗೆ, ದಿಸ್ ಈಸ್ ಅ ವರ್ನಿಯರ್. ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ, ಇಂಟರ್ನಲ್ ಡಯಾಮೀಟರ್ ಮೆಜರ್ ಮಾಡಕ್ಕೆ. ಇದನ್ನ ಎಕ್ಸ್ಟರ್ನಲ್ ಡಯಾಮೀಟರ್ ಮೆಜರ್ ಯೂಸ್ ಮಾಡಕ್ ಮಾಡ್ತೀವಿ. ಸೊ ಇದು ವರ್ನಿಯರ್ ಸ್ಕೇಲು, ಇದು ಮೇನ್ ಸ್ಕೇಲ್ ರೀಡಿಂಗ್, ಹೌದಾ. ಸೊ ಇದು ಒಂದು ಯಾವ ಸಿದ್ಧಾಂತ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ವಿಚ್ ಪ್ರಿನ್ಸಿಪಲ್ ಇಟ್ ವರ್ಕ್ಸ್ ಅಂತ ಹೇಳಿದರೆ ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ n-1 ಮೇನ್ ಸ್ಕೇಲ್ ಡಿವಿಷನ್ is equals to n into ವರ್ನಿಯರ್ ಸ್ಕೇಲ್ ಡಿವಿಷನ್. ಹೌದಾ, ದಿಸ್ ಈಸ್ ಅ ರೈಟ್ ಆನ್ಸರ್. ದ ಪ್ರಿನ್ಸಿಪಲ್ ಆಫ್ ವರ್ನಿಯರ್ ಈಸ್ n-1 MST is equals to n into VST. ಮುಂದಿನ ಪ್ರಶ್ನೆಯನ್ನ ನೋಡೋಣ. The screw gauge contains 50 divisions on its sleeve. If the pitch scale is divided in mm, then its least count. ನೋಡಿ ಎದ್ರದ್ದು ಕೇಳಿದರೆ ಲೀಸ್ಟ್ ಕೌಂಟ್, ನಮ್ದು ಸ್ಕ್ರೂ ಗೇಜ್ ನ ಒಂದು ಲೀಸ್ಟ್ ಕೌಂಟ್ ಕೇಳಿದ್ರೆ ಇಲ್ಲಿ ಕಾಣುತ್ತೆ ನೋಡಿ, ದಿಸ್ ಈಸ್ ಅ ಸ್ಕ್ರೂ ಗೇಜ್. ಸೊ ಆಲ್ರೆಡಿ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಾ ನಿಮ್ಮ ಲ್ಯಾಬ್ ಅಲ್ಲಿ ಕೂಡ, ಇದನ್ನ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಕೂಡ ಮಾಡಿರ್ತೀರಾ. ಅಂಡ್ ಇವನ್ ಮೆಕ್ಯಾನಿಕಲ್ ಸಿವಿಲ್ ಸ್ಟೂಡೆಂಟ್ಸ್. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ ಜೊತೆ ನೀವು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆರಿಮೆಂಟ್ ಲ್ಯಾಬ್ ಅಲ್ಲಿ, ಮೆಟ್ರಾಲಜಿ ಲ್ಯಾಬ್ ಅಲ್ಲಿ ನೀವು ಮಾಡಿರ್ತೀರಾ. ಸೊ ಇದು ನಮ್ದು ಸ್ಕ್ರೂ ಗೇಜ್ ಅಂತ ಹೇಳ್ತೀವಿ. ಇಲ್ಲೇನ್ ಕೇಳಿದ್ದಾರೆ ನಮ್ಗೆ, ಇದ್ರದ್ದು ಲೀಸ್ಟ್ ಕೌಂಟ್ ಎಷ್ಟು ಅಂತ ಹೇಳಿದ್ದಾರೆ. ಸೊ ಲೀಸ್ಟ್ ಕೌಂಟ್ ಡೆಫಿನೇಷನ್ ಏನಪ್ಪಾ, ಪಿಚ್ ಸ್ಕ್ರೂ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಆನ್ ದ ಹೆಡ್ ಸ್ಕೇಲ್ ಅಂತ ಹೇಳಿದ್ದಾರೆ. ಹೌದಾ, ಟೋಟಲ್
ಪಿಚ್ ಸ್ಕ್ರೂ ಡಿವೈಡೆಡ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಅಂತ ಹೇಳಿದೆ. ನಾವು ಲೀಸ್ಟ್ ಕೌಂಟ್ ಈಸ್ ಈಕ್ವಲ್ಸ್ ಟು 1/50. 1/50 ಈಸ್ ಈಕ್ವಲ್ಸ್ ಟು, ಯಾಕಂತಂದ್ರೆ ಇಲ್ಲಿ ನೋಡಿ, ಇಟ್ ಈಸ್ ದ ಪಿಚ್ ಸ್ಕೇಲ್ ಈಸ್ ಡಿವೈಡೆಡ್ ಇಂಟು mm ಅಂತ ಕೊಟ್ಟಿದ್ದಾರೆ. mm ಮೀನ್ಸ್ ಇಟ್ ಈಸ್ ಅಸ್ಯೂಮ್ ದಟ್ ಯೂನಿಟ್ ಅಂತ ಹೇಳಿ 1 mm ಅಂತ. ಇನ್ ಕೇಸ್ ಇಲ್ಲಿ ಏನಾದರೂ 0.5 mm 0.5 ಅಂದ್ರೆ ಆ ವ್ಯಾಲ್ಯೂನ ಇಲ್ಲಿ ಹಾಕೋಬೇಕಾಗಿತ್ತು. ಸೊ ದೇರ್ ಈಸ್ ನೋ ಎನಿ ವ್ಯಾಲ್ಯೂಸ್ ಆರ್ ಗಿವನ್. ಸೊ ಆ ಕಾರಣಕ್ಕಾಗಿ ಇಲ್ಲಿ ನಾನು 1/50 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಟ್ ಈಸ್ ಕನ್ವರ್ಟೆಡ್ ಇಂಟು mm ಏನಾಗುತ್ತೆ 0.02 mm ಆಯ್ತು. ಇಲ್ಲಿ ಬಟ್ ನಮಗೆ ಆನ್ಸರ್ ಎಲ್ಲ ಎದರಲ್ಲಿದೆ, ಸೆಂಟಿಮೀಟರ್ ನಲ್ಲಿ. ಈ ಬಂದಂತ ಉತ್ತರವನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಸಿಗುವಂತ ಉತ್ತರ ಏನಾಗುತ್ತೆ ಅಂದ್ರೆ 0.002 ಸೆಂಟಿಮೀಟರ್. ಸೊ ನಮ್ಮ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ ಆಗುತ್ತೆ. 59ನೇ ಪ್ರಶ್ನೆಯನ್ನ ನೋಡೋಣ. ದ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಾಂಪೋನೆಂಟ್ ಆಫ್ ಎ ಫೋರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಆರ್ 50 ನ್ಯೂಟನ್ ಅಂಡ್ 3 ನ್ಯೂಟನ್ ರೆಸ್ಪೆಕ್ಟಿವ್ಲಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಫೋರ್ಸ್. ನೋಡಿ ಇಲ್ಲಿ ಏನ್ ಹೇಳಿದ್ರೆ, ಎರಡು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೋನೆಂಟ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ದಟ್ ಈಸ್ 4 ನ್ಯೂಟನ್ ಅಂಡ್ 3 ನ್ಯೂಟನ್. ನಾನೇನ್ ಕಂಡುಹಿಡಿಬೇಕು, ದ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಫೋರ್ಸ್ ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೊಂದು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ, ಕ್ಯಾಲ್ಕುಲೇಷನ್ ಕೂಡ. ಲೆಟ್ ಅಸ್ ಕನ್ಸಿಡರ್ ಫೋರ್ಸ್ F1. F1 ಎಷ್ಟು ತಗೊಳ್ಳೋಣ, ದಟ್ ಈಸ್ 4 ನ್ಯೂಟನ್ ಆಲ್ರೆಡಿ ಗಿವನ್. F2 ಏನ್ ತಗೊಳ್ಳೋಣ, 3 ನ್ಯೂಟನ್ ವಿಚ್ ಈಸ್ ಆಲ್ರೆಡಿ ಗಿವನ್ ಇನ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. Now the angle between them, ನೋಡಿ ಏನು ಹೇಳಿದ್ದಾರೆ, horizontal and vertical ಅಂತ ಹೇಳಿದ್ದಾರೆ. So that is angle between them will be theta is equals to 90 degree. Now the resultant force will be equals to, resultant force ನೋಡಿ F1 square plus F2 square plus 2F1 F2 cos theta. 4 ಮತ್ತೆ 3 ನ ಎಲ್ಲ ಸ್ಕ್ವೇರ್ ಮಾಡಿ ರೂಟ್ ನ ಹಾಕಿದಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, so the resultant force you will get it, that is 5 newtons. So 5 newtons ಎಲ್ಲಿದೆ, that is in the option D. So 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ 5 ನ್ಯೂಟನ್. ಸೊ 60ನೇ ಪ್ರಶ್ನೆಯ ನೋಡೋಣ. ಅಕಾರ್ಡಿಂಗ್ ಟು ಲೆಮಿಸ್ ಥಿಯರಮ್ ದ ರೇಷಿಯೋ ಆಫ್ ಎನಿ ಫೋರ್ಸ್ ಟು ದ ಸೈನ್ ಆಫ್ ಅಪೋಸಿಟ್ ಆಂಗಲ್ ಈಸ್. ನೋಡಿ ಏನ್ ಹೇಳ್ತಾರೆ, ಅಕಾರ್ಡಿಂಗ್ ಟು ಲೆಮಿಸ್ ಥಿಯರಮ್. ಲೆಮಿಸ್ ಥಿಯರಮ್ ನಿಮ್ಗೆ ಗೊತ್ತಿರಬೇಕು, ಅದು ಏನಂತ ಇನ್ನೊಮ್ಮೆ ನೋಡೋಣ. ಸೊ ದ ರೇಷಿಯೋ ಆಫ್ ಎನಿ ಫೋರ್ಸ್ ಟು ದ ಸೈನ್ ಆಫ್ ದ ಅಪೋಸಿಟ್ ಆಂಗಲ್ ಈಸ್, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಕಾನ್ಸ್ಟಂಟ್. ಹೌದಾ? ಸೊ ಏನು ಲೆಮಿಸ್ ಥಿಯರಮ್ ಏನ್ ಹೇಳುತ್ತೆ, there are 3 forces acting at a point in equilibrium, then each force is proportional to the sine of angle between the other 2 forces. illade kelidare the ratio of any forces to the sine of opposite angle anta kelidare. That is nothing but it is a constant. It is a constant. Sin A alpha is equals to B sin beta equals to C sin gamma. Alpha beta gamma illide nodi. So this is a ಆನ್ಸರ್ ಫಾರ್ ದಟ್ ಈಸ್ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ, ಕಾನ್ಸ್ಟಂಟ್. ಸೊ ಹೋಪ್ ವಿದ್ಯಾರ್ಥಿಗಳೇ, ನಾವು ನೀಡಿರುವಂತಹ ಉತ್ತರಗಳು ಮತ್ತು ಅವುಗಳ ವಿವರಣೆ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಂತೀನಿ. ಮತ್ತು ಈ ಒಂದು ಭಾಗದ ವಿಡಿಯೋದಲ್ಲಿ ಕೇವಲ 20 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೇವೆ. ಇನ್ನುಳಿದಂತ 20 ಪ್ರಶ್ನೆಗಳನ್ನ ಇನ್ನೊಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಶ್ನೆ 20 ಪ್ರಶ್ನೆಗಳಲ್ಲಿ ನಿಮ್ಮ ಎಷ್ಟು ಉತ್ತರಗಳು ಸರಿಯಾಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನ ಶೇರ್ ಮಾಡಿ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಈ ಒಂದು ಉತ್ತರಗಳಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರ ತಪ್ಪಾಗಿದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿದ್ರೆ ಅವುಗಳಿಗೆ ಒಂದು ಸೂಕ್ತವಾದ ಉತ್ತರವಂತ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಅಲ್ಲಿವರೆಗೆ ನಮ್ಮ ಚಾನೆಲ್ ನ ನೋಡ್ತಾ ಇರಿ. ಮುಂದಿನ 20 ಪ್ರಶ್ನೆಗಳ ಇನ್ನೊಂದು ವಿಡಿಯೋನ ನಾವು ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಅಲ್ಲಿವರೆಗೆ ನಮ್ಮ ಚಾನೆಲ್ ನೋಡ್ತಾ ಇರಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. Click on subscribe button and press the bell icon to get updates from All Academy.